ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಅಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಲೀನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಬ್ಬದ ಹಿಂದಿನ ದಿವಸ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಹಬ್ಬದ್ದು 2 ಡೇಸ್ ವ್ಲಾಗು ಇದರಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಹಾಗೆ ಅಚ್ಚು ಮನೆಯಲ್ಲಿದ್ದ ಅಂದ್ಬಿಟ್ಟು ಅವ್ನ ಕೈಲಿ ಪಾತ್ರೆಗಳನ್ನೆಲ್ಲ ಇಳಿಸ್ಕೊತಾ ಇದ್ದೆ. ಮೇಲೆ ಇಟ್ಟಿರೋವೆಲ್ಲ ಒಂದು ಸ್ವಲ್ಪ ತೊಳ್ಕೊಳ್ಳೋಣ ಅಂತ. ಜಿಡ್ಡು ಅಂತ ಏನೂ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಧೂಳು ತುಂಬ್ಕೊಂಡಿದೆ ಅಷ್ಟೇ ಸಣ್ಣಕ್ಕೆ. ಇನ್ನು ಮಿಕ್ಕಿದ್ದೆಲ್ಲ ನೋಡಿ ಈ ಥರ ಕವರಲ್ಲಿ ಕಟ್ಟಿಟ್ಬಿಟ್ಟಿದ್ದೀನಿ. ನನಗೆ ಎಷ್ಟು ಯೂಸ್ ಆಗುತ್ತೆ ನೋಡಿ ಅಷ್ಟು ಮಾತ್ರನೇ ನಾನು ಇಟ್ಕೊಂಡಿದ್ದೀನಿ. ಡೈಲಿ ಯೂಸ್ ಮಾಡೋಂಥ ಪಾತ್ರೆಗಳು ಮಾತ್ರನೇ ಇವೆಲ್ಲನೂ. ಮಿಕ್ಕಿದ್ದವೆಲ್ಲ ಕಟ್ಟಿ ಎತ್ತಿಟ್ಬಿಟ್ಟಿದ್ದೀನಿ. ಪದೇ ಪದೇ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂಥೇಳಿ ನೋಡಿ ಇಷ್ಟೇ ಪಾತ್ರೆ ನಾನು ಇಟ್ಕೊಂಡಿರೋದು. ಇನ್ನಿದೆಲ್ಲ ಕೆಳಗಡೆ ಇರೋದೇ ಡೈಲಿ ಯೂಸ್ ಮಾಡೋ ಪಾತ್ರೆಗಳನ್ನ, ಅದನ್ನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ತೆಗ್ಸಿಟ್ಟಿದ್ದೀನಿ. ಹಾಗೆ ಚಿಂಟು ಇಲ್ಲಿ ಕಿಟಕಿ ಬಾಗಿಲುಗಳು ಎಲ್ಲ ಒರೆಸ್ಕೊಡು ಅಂತೇಳಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದ. ಎಲ್ಲ ಮುಗಿಸ್ಬಿಟ್ಟು ಮತ್ತು ಒಂದು ಸ್ವಲ್ಪ ಮನೆಗೆ ರೇಷನ್ನು ಅದು ತರೋದಿತ್ತಲ್ಲ, ಇಲ್ಲಿ ಚಿಂತಾಮಣಿಯಲ್ಲಿ ವಿಶಾಲ್ ಮಾಲ್ ಇದೆಯಲ್ಲ ಅಲ್ಲಿ ಹೋಗಿದ್ವಿ. ಸೇಮ್ ಬೆಂಗಳೂರಲ್ಲಿ ಯಾವ ಥರ ಇದೆ ಡಿ ಮಾರ್ಟು ಮತ್ತು ಮೋರು ಮಾಲ್ಗಳೆಲ್ಲ ಸೇಮ್ ಪ್ರತಿಯೊಂದು ಇದೆ ಫ್ರೆಂಡ್ಸ್. ಇದರಲ್ಲಿ ಯಾರಾದರೂ ಅಕ್ಕಪಕ್ಕದಲ್ಲಿ ನನ್ನ ವೀಡಿಯೋಸ್ ಚಿಂತಾಮಣಿ ಸುತ್ತಮುತ್ತ ಇರೋರು ನೋಡ್ತಾ ಇದ್ದರೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಬಟ್ಟೆ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಮನೆಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್ಸ್ ಇಲ್ಲೇ ಸಿಗುತ್ತೆ ಫ್ರೆಂಡ್ಸ್. ನಮ್ಮ ಮನೆಯವ್ರು ಎತ್ಕೊಂಡು ನೋಡ್ತಾಯಿದ್ರು. ಒಂದು ಸ್ವಲ್ಪ ನಾನು ವೀಡಿಯೋ ಮಾಡಿಕೊಂಡೆ. ನನಗಂತೂ ಈ ಪ್ಲಾಸ್ಟಿಕ್ ಬಾಕ್ಸಸ್ಸು ಮತ್ತು ಈ ಸಿರಾಮಿಕ್ಸಸ್ ಐಟಮ್ಸ್ ಎಲ್ಲ ನೋಡ್ಬಿಟ್ಟು ತುಂಬಾ ಇಷ್ಟ ಆಯಿತು. ಈ ಬಾಕ್ಸ್ಗಳು ಮತ್ತು ಬಾಟಲ್ಸು, ಪ್ರತಿಯೊಂದು ಸ್ಕ್ರೀನ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ನೋಡಿಬಿಟ್ಟು ನಂಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಟೈಮ್ ಬೇರೆ ಇರಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತೇಳಿ ಬೇಗ ತಗೊಂಡು ಹೋಗಬೇಕಾಗಿತ್ತು. ನೋಡಿ, ಪ್ರತಿಯೊಂದು ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಬಾಕ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಇದೆಲ್ಲನೂ ನೋಡಿಕೊಂಡು ಎಲ್ಲನೂ ತಗೊಂಡು ಹೂವು ಅದೆಲ್ಲ ತಗೊಂಡು ಮನೆಗೆ ಬಂದ್ವಿ. ಹಾಗೆ ಬಂದು ಗುರುವಾರ ಇದು ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನೆಲ್ಲ ಮತ್ತು ಕಳಶ ಇಡೋದಕ್ಕೆ, ದೇವ್ರಿಗೆ ಅಲಂಕಾರಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಪೀಠ ಬಂದುಬಿಟ್ಟು ನಾನು ಹಳೆ ದೀಪ ಎಲ್ಲ ಇತ್ತು ಅದನ್ನು ಹಾಕ್ಬಿಟ್ಟು ತೊಗೊಂಡಿರೋದು ಫ್ರೆಂಡ್ಸ್. ಇದು ಪೀಠ ಬಂದುಬಿಟ್ಟು ಅದ್ರ ಮೇಲೆ ಇದು ಚಂಬು ಬಂದುಬಿಟ್ಟು ರಾಗಿ ಚಂಬು, ಕಂಚಿಂದೋ ರಾಗಿದೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅದು. ಅದಕ್ಕೆ ನಾನು ಲಾವಂಚ ಬೇರು ಮತ್ತು ಕಮಲದ ಹೂವು, ಕವಡೆ ಮತ್ತು ರೆಡ್ ಅದು ಬರುತ್ತಲ್ಲ ಅದೇನದು ಗುಲುಗಂಜಿ, ಅದೆಲ್ಲ ಹಾಕಿ ಕಲ್ಲು ಸಕ್ಕರೆ ಒಂದು ಸ್ವಲ್ಪ, ಅದೆಲ್ಲ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ನಮ್ಗೆ ಏನೇನು ಬೇಕು ಕಳ್ಸೋಕೆ ಹಾಕೋದು ಅಂದರೆ ಕೊಡ್ತಾರವರು. ತಗೊಬಂದು ಹಾಕಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ಒಳ್ಳೇದು ಮಾಡು ತಾಯಿ, ಮೇಯ್ನು ನನಗೆ ಆರೋಗ್ಯ ಕೊಡು ಅಂತ ಕೇಳ್ತಾಯಿದ್ದೀನಿ ದೇವ್ರ ಹತ್ರ. ಫಸ್ಟು ಆರೋಗ್ಯ ಇದ್ದರೆ ಎಲ್ಲದನ್ನು ಸಾಧನೆ ಮಾಡ್ಬೋದು. ನಮಗೆ ಎಷ್ಟೇ ಇದ್ದರೂ ಆರೋಗ್ಯ ಇಲ್ಲಾಂದರೆ ಎಲ್ಲನೂ ವ್ಯರ್ಥ ಫ್ರೆಂಡ್ಸ್. ಆರೋಗ್ಯ ಚೆನ್ನಾಗಿ ಕೊಡು ತಾಯಿ ಅಂತ ಕಾಪಾಡ್ಕೊಂಡು ಹೋಗು, ಆರೋಗ್ಯ ಕೊಟ್ಟು ಎಲ್ಲರಿಗೂ ಅಂತೇಳಿ ನಾನು ನಮಸ್ಕಾರ ಮಾಡಿಕೊಂಡು ಕಳ್ಶಕ್ಕೆ ಹಾಕಿ ಎಲ್ಲದನ್ನು ಇಟ್ಕೊಂಡೆ. ಈಗ ಸೀರೆ ಎಲ್ಲ ಡ್ರಾಪಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸೀರೆ ನೆರಿಗೆ ಸರಿ ಮಾಡ್ಕೊಂಡು ಅಷ್ಟರಲ್ಲಿ ಸಾಕಾಗೋಯ್ತು ಫ್ರೆಂಡ್ಸ್. ಒಬ್ಬೊಬ್ಬರು ಅಂತೂ ಇದು ಮಾಡ್ಕೊಳ್ಳೋದು ಅಂತೂ ತುಂಬಾ ಕಷ್ಟ. ಅದರಲ್ಲಿ ನಮ್ಮ ಚಿಂಟು 2 ಗಂಟೆವರೆಗೂ ಎದ್ದಿದ್ದ, ಮತ್ತೆ ಮಲಗಿಬಿಟ್ಟ ಅವನು. ನಾನು ಒಂದು ಸ್ವಲ್ಪ ಎಲ್ಲ ನೋಡಿ ಸ್ಯಾರಿ ಎಲ್ಲ ಡ್ರಾಪಿಂಗ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೈಟೇ ಪ್ರತಿಯೊಂದನ್ನು ರೆಡಿ ಮಾಡಿಟ್ಬಿಟ್ಟು ಬೆಳಗ್ಗೆ ಬರೀ ಕಳಶ ಇಟ್ಟು ಪೂಜೆ ಮಾಡೋ ಥರ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಉಪ್ಪಿನ ದೀಪ ಹಚ್ಚಿ ಪೂಜೆ ಮಾಡಬೇಕು 5:30 ಅಷ್ಟರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೈಟ್ ಪೂರ್ತಿ ನಿದ್ದೆ ಇಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಹೊತ್ತು ಹಿಂಗೆ ಕೂತಿದ್ದಷ್ಟೇ ನಾನು, ಒಂದು 1/2 hour ನಿದ್ದೆನೇ ಇಲ್ಲ. ನೈಟ್ ಪೂರ್ತಿ ಮಲಗದೆ ರೆಡಿ ಮಾಡಿದ್ದೀನಿ. ಎಲ್ಲದನ್ನು ಒಬ್ಬಳೇ ಮಾಡ್ಕೊಬೇಕಲ್ವ. ನಮ್ಮ ಚಿಂಟು ಒಂದು ಸ್ವಲ್ಪ ಹೊತ್ತು ಎದ್ದಿದ್ದ, ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡ್ತಾ ಇದ್ದ. ಸರಿ ಅಂತ ಅವನು 2 ಗಂಟೆಗೆ ಹೋಗಿ ಮಲ್ಕೊಂಡ್ಬಿಟ್ಟ. ಮಿಕ್ಕಿದ್ದೆಲ್ಲ ನಾನು ಮಾಡಿಕೊಂಡು ಪ್ರತಿಯೊಂದು ರೆಡಿ ಮಾಡಿ ಇಟ್ಬಿಟ್ಟೆ. ಬೆಳಗ್ಗೆ ಈಗ ಕಳಶ ಇಟ್ಟು ಪೂಜೆ ಮಾಡ್ಕೊಳ್ಳೋ ಥರ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ನೋಡಿ, ಇದನ್ನೆಲ್ಲ ನೈಟೇ ರೆಡಿ ಮಾಡಿ ಜೋಡಿಸಿ ಇಟ್ಬಿಟ್ಟೆ. ನೈಟ್ ಅಂದರೆ ಒಂದು 3-3:15 ಆಯಿತು ಎಲ್ಲದನ್ನು ರೆಡಿ ಮಾಡಿ ಮಾಡೋಷ್ಟರಲ್ಲಿ. ನೋಡಿ, ಉಪ್ಪಿನ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ದೀಪಗೂ ಎಲ್ಲ ರೆಡಿ ಮಾಡಿಟ್ಬಿಟ್ಟು ನೈಟೇ ಮಾಡ್ಕೊಳ್ಳೋಣ ಅಂಥೇಳಿ. ಇನ್ನು ಒಳಗಡೆ ಕಳಶಕ್ಕೆಲ್ಲ ಏನೂ ರೆಡಿ ಮಾಡಲಿಲ್ಲ, ಆಚೆ ಮಾತ್ರ. ನೋಡಿ ಫ್ರೆಂಡ್ಸ್, ನೈಟ್ ಈ ರೀತಿಯಾಗಿ ಎಲ್ಲನೂ ರೆಡಿ ಮಾಡಿಟ್ಬಿಟ್ಟೆ. ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಕಳಶ ಇಡೋದೊಂದು ಬಾಕಿ ಇದೆ. ನೋಡಿ, ಮೇಲೆ ಕಳಶದ್ದು ಹಾಗೆ ಇಟ್ಟಿದ್ದೀನಿ. ಬೆಳಗ್ಗೆ ಅಂದರೆ ಸುಮಾರು ಒಂದು 4 ಗಂಟೆ ಆಗಿತ್ತು ಫ್ರೆಂಡ್ಸ್. ಫ್ರೆಶ್ ಅಪ್ ಎಲ್ಲ ಆಗಿ ಕಳಶ ಇಟ್ಕೊತಾ ಇದ್ದೀನಿ. ನೋಡಿ, 4:15 4:45 ಆಗಿತ್ತು ನಾನು ಕಳಶ ಇಡೋಷ್ಟರಲ್ಲಿ. 5:30 ಅಷ್ಟರಲ್ಲಿ ದೀಪ ಹಚ್ಚಬೇಕು ಅಂತೇಳಿ ಎಲ್ಲ ಬೇಗ ಮಾಡ್ಕೊತಾ ಇದ್ದೀನಿ. ಇದು ಬೇರೆ ಬಾಳೆಹಣ್ಣು ಎಲೆ ಯಾಕೋ ಅಡ್ಡನೇ ಬರ್ತಾಯಿತ್ತು. ಅದನ್ನು ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಕಳಶ ಇಟ್ಟು ಪೂಜೆ ಮಾಡಿಬಿಡೋಣ ಅಂಥೇಳಿ
ಎಲ್ಲದನ್ನು ಕಳ್ಸಕ್ಕೆ ನೋಡಿ ತೆಂಗಿನಕಾಯಿ ಎಲ್ಲ ನೈಟೇ ರೆಡಿ ಮಾಡಿಟ್ಟಿದ್ದೆ. ಪ್ರತಿಯೊಂದು ರೆಡಿ ಮಾಡಿಟ್ಕೊಂಡು ಅಷ್ಟರಲ್ಲಿ ಬೆಳಗ್ಗೆ ಆಗೋಯ್ತು ಫ್ರೆಂಡ್ಸ್, ನಿದ್ದೆನೇ ಇರಲಿಲ್ಲ. ಕಳಶ ಇಟ್ಟು ಟೈಮಿಗೆ ಸರಿಯಾಗಿ ಪೂಜೆ ಮಾಡಿಬಿಡೋಣ ಅಂಥೇಳಿ ಬಾರಕ್ಕೆ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಇನ್ನು ಮುಖವಾಡಕ್ಕೆ ಬಂದುಬಿಟ್ಟು ನಾನೇನು ಅಲಂಕಾರ ಮಾಡೋದಿಲ್ಲ ಫ್ರೆಂಡ್ಸ್, ಎಲ್ಲ ಅದರಲ್ಲೇ ಬಂದಿದೆ. ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ಕೊತೀನಿ ಅಷ್ಟೇ. ಇನ್ನೇನು ನಾನು ಅದಕ್ಕೆ ಎಕ್ಸ್ಟ್ರಾ ಇಡೋದಾಗಲಿ ಅದು ಇದು ಮಾಡಲ್ಲ. ಹಾಕ್ಬಿಟ್ಟು ನೋಡ್ತಾಯಿದ್ದೆ ಸರಿಯಾಗಿದೆಯಾ ಇಲ್ವಾ ಅಂತ. ನೋಡಿ ದೀಪಕ್ಕೆಲ್ಲ ಬತ್ತಿ ಹಾಕಿ ಎಲ್ಲದನ್ನು ಎಣ್ಣೆ ಹಾಕಿ ರಾತ್ರಿನೇ ಎಲ್ಲ ಅಲಂಕಾರ ಮಾಡಿಟ್ಟಿದ್ದೆ. ಇವಾಗ ದೀಪ ಹಚ್ಚೋದು, ತೆಂಗಿನಕಾಯಿ ಕಳಶ ಇಟ್ಕೊಂಡು ದೀಪ ಹಚ್ಚೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಪ್ರತಿಯೊಂದು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರಲ್ಲಿ ನನ್ನ ಫೋನ್ ಬೇರೆ ಯಾಕೋ ಸ್ಟೋರೇಜ್ ಫುಲ್ ಅಂತ ವೀಡಿಯೋ ಮಾಡ್ಕೊತಾ ಇದ್ರೆ ಕಟ್ ಆಗಿಬಿಡ್ತಾಯಿತ್ತು ಫ್ರೆಂಡ್ಸ್. ಅದೇನಾದರೂ ಹಾಕ್ಕೊಳ್ಳಿ ಅಂದ್ಬಿಟ್ಟು ನಾನು ವೀಡಿಯೋ ಕಡೆ ಅಷ್ಟು ಗಮನ ಕೊಡದೆ ಫಸ್ಟು ಟೈಮಿಗೆ ಪೂಜೆ ಮಾಡ್ಕೊಬೇಕು ಅಂತ ಪೂಜೆ ಕಡೆ ಗಮನ ಕೊಟ್ಟಿದ್ದೆ. ಪ್ರತಿಯೊಂದು ವೀಡಿಯೋಗೆ ಹಾಕಿಟ್ಟಿದ್ದೆ ನಾನು. ಅದು ಎಷ್ಟು ಕ್ಲಿಪ್ಪಿಂಗ್ಸ್ ಆ್ಯಡ್ ಆಗಿದೆಯೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡ್ತಾ ಇರೋದು ಅದೆಲ್ಲ ಸ್ವಲ್ಪ ಏನಂದರೆ ಆಗಲಿಲ್ಲ ವೀಡಿಯೋಗೆ ಹಾಕಿಟ್ಟಿದ್ರೆ ಅದು ಸ್ಟಾಪ್ ಆಗಿಬಿಡ್ತಾಯಿತ್ತು. ಏನಾಯಿತು ಅಂತ ಗೊತ್ತಿಲ್ಲ. ಅದಕ್ಕೆ ಎಷ್ಟಾಗಿದ್ರೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಫೈನಲಾಗಿ ಈ ಥರ ಎಲ್ಲ ಲುಕ್ ಬಂದಿತ್ತು ಪೂಜೆದು ನಂದು. ದೇವ್ರಿಗೆ ತುಂಬಾ ಚೆನ್ನಾಗಿ ಅಲಂಕಾರ, ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಮಾಡಿದ್ದಕ್ಕೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಅಲಂಕಾರ ಅಂತೂ. ನಾನು 3 ದಿನ ತೆಗಿಯೋದಿಲ್ಲ, ಯಾಕೆಂದರೆ ತುಂಬ ಕಷ್ಟಪಟ್ಟು ರೆಡಿ ಮಾಡಿರ್ತೀವಲ್ಲ, ತೆಗಿಯೋಕ್ಕೆ ಮನಸ್ಸೇ ಬರೋದಿಲ್ಲ. ನೋಡಿ ಆಚೆ ಎಲ್ಲ ರಂಗೋಲಿ ಈ ಥರ ಹಾಕ್ಕೊಂಡು ಬಾಗಿಲಿಗೆ ಹೂವು ತೋರಣ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟ್ರಲ್ಲಿ ಬೆಳಕಾಗೋಯ್ತು. ದೇವ್ರ ಮುಂದೆ ಈ ಥರ ಸಿಂಪಲ್ಲಾಗಿ ರಂಗೋಲಿ ಇದು ಸ್ಟಿಕ್ಕರಲ್ಲಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಮಿಕ್ಕಿದ್ದನ್ನೆಲ್ಲ ಶೂಟ್ ಮಾಡಿದ್ದು ಪೂಜೆ ಮಾಡುವಾಗೆಲ್ಲ ಅದೇ ಹೇಳಿದ್ನಲ್ಲ ವೀಡಿಯೋ ಇದಾಗಿಬಿಟ್ಟು ಅದು ಸ್ಟಾಪ್ ಆಗಿಬಿಡ್ತಾಯಿತ್ತು. ನಾನು ಗಮನ ಕೊಡಲಿಲ್ಲ. ಮತ್ತು ಪೂಜೆ ಎಲ್ಲ ಆದಮೇಲೆ ಇದೊಂದು ಸ್ವಲ್ಪ ನಾನೇ ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಇತ್ತು ಏನು ಅಂತ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.